ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ. ಪ್ರಜ್ವಲ್ ರೇವಣ್ಣ ಬಗ್ಗೆ ಸಿಗ್ತಾನೆ ಇಲ್ಲ ಎಸ್ಐಟಿಗೆ ಯಾವುದೇ ಸುಳಿವು. ಇಂಟರ್ಪೋಲ್ ಸಹಾಯ ಪಡೆದ್ರೂ ಯಾವುದೇ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇಲ್ಲ. ಜರ್ಮನಿಯಿಂದ ಬೇರೆ ದೇಶದಲ್ಲಿ ಪ್ರಜ್ವಲ್ ತಲೆಮರೆಸಿಕೊಂಡಿರೋ ಸಾಧ್ಯತೆ ಇದೆಯಾ? ಪ್ರಜ್ವಲ್ ರೇವಣ್ಣಗೆ ಬ್ಲೂ ಕಾರ್ನರ್ ಬಿಸಿ ತಟ್ತಾ ಇದೆ. ಬ್ಲೂ ಕಾರ್ನರ್ ಮೂಲಕ 196 ರಾಷ್ಟ್ರಗಳ ಸಹಾಯ ಕೋರಲಾಗಿದೆ. ಬೆಂಗಳೂರು ಸೇರಿ ದೇಶದ ಏರ್ಪೋರ್ಟ್ಗಳ ಮೇಲೆ ನಿಗಾ ಇಟ್ಟಿದ್ದಾರೆ. ಲುಕ್ಔಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್ ಮೂಲಕ ಅಲರ್ಟ್ ಮಾಡಲಾಗಿದೆ. ಇಂಟರ್ಪೋಲ್ ಅಧಿಕಾರಿಗಳ ಮಾಹಿತಿಗಾಗಿ ಎಸ್ಐಟಿ ತಂಡ ಕಾದು ಕೂತಿದೆ. ಹಾಸನ ಹಾಲಿ ಸಂಸದನ ವಿರುದ್ಧ ಕೇಸ್ ಮೇಲೆ ಕೇಸ್ ದಾಖಲಿಸ್ತಾ ಇದೆ ಎಸ್ಐಟಿ. ಪ್ರಜ್ವಲ್ ತಾನಾಗಿಯೇ ವಾಪಸ್ಸಾಗುವ ಬಗ್ಗೆ ಎಸ್ಐಟಿಗೆ ಅನುಮಾನಗಳಿದ್ದು ವಿದೇಶದಲ್ಲೇ ಪತ್ತೆ ಮಾಡಿ ವಶಕ್ಕೆ ಪಡೆಯೋದಕ್ಕೆ ಅಧಿಕಾರಿಗಳು ತಯಾರಿ ನಡೆಸ್ತಾ ಇದ್ದಾರೆ. ಪ್ರಶಾಂತ್, ಇದುವರೆಗೆ ಪ್ರಜ್ವಲ್ ಬಂದಿಲ್ಲ, ಯಾವಾಗ ಬರ್ತಾರೆ ಗೊತ್ತಿಲ್ಲ. ನನಗನ್ಸುತ್ತೆ ಎರಡು ಸಂಗತಿಗಳು. ಒಂದು, ಪ್ರಜ್ವಲ್ ರೇವಣ್ಣ ಇನ್ನೊಂದು ವಾರ 10 ದಿನಗಳ ಕಾಲ ಬರಲಿಲ್ಲ ಅಂತ ಅನ್ಕೊಳ್ಳೋಣ. ಆಗ ಅವರ ಮೇಲೆ ಸಂಶಯದ ಸುಳಿಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತವೆ. ಇಂಟರ್ಪೋಲ್ ಕಾರಣದಿಂದ ಯಾವುದೋ ರಾಷ್ಟ್ರದ ಪೊಲೀಸರು ಅವರನ್ನು ಹಿಡಿದು ಭಾರತಕ್ಕೆ ಹಸ್ತಾಂತರಿಸುವ ಪ್ರಕ್ರಿಯೆ ಏನಾದರೂ ನಡೆದರೆ ಅದು ರೇವಣ್ಣ ಮತ್ತು ಅವರ ಕುಟುಂಬದ ವಿರುದ್ಧ ಇನ್ನಷ್ಟು, ಅಂದರೆ ಯಾಕೆ ಹೀಗೆ ಮಾಡಿದರು ಅಂತಕ್ಕಂಥ ಪ್ರಶ್ನೆಗಳು ಏಳಲಿಕ್ಕೆ ಶುರು ಆಗ್ತವೆ. ಹೀಗಾಗಿ ನನಗನ್ಸುತ್ತೆ ಪೊಲಿಟಿಕಲ್ ಸ್ಟೇಕ್ಸ್ ಇರೋದ್ರಿಂದ, ದೇವೇಗೌಡರ ಮೊಮ್ಮಗನಾಗಿರೋದ್ರಿಂದ, JDSನ ಅಸ್ತಿತ್ವದ ಪ್ರಶ್ನೆ ಇರೋದ್ರಿಂದ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದು ತಾನೇ SIT ಪೊಲೀಸರಿಗೆ ಶರಣಾಗತಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಅಂತ ಅನಿಸುತ್ತೆ. ಯಾಕಂದರೆ ನೀವು ರೇವಣ್ಣ ಮಗ ಮತ್ತು ಒಬ್ಬ ಸಂಸದನಾಗಿ ಇದ್ದವರು ಹೊರಗಡೆ ಹೋಗಿ ಎಷ್ಟು ದಿನ ಬಾಳ್ಲಿಕ್ಕೆ ಸಾಧ್ಯ ಆಗುತ್ತೆ? ಹೌದು. ಹಿ ಈಸ್ ನಾಟ್ ಎ ಫಿಗಿಟಿವ್. ಅಂದರೆ ಏನೋಪ್ಪ ಕಳ್ಳ ಸಾಗಾಣಿಕೆ ಮಾಡ್ಕೊಂಡು ಬದುಕ್ತಿದ್ರು ಯಾರೋ, ಆ ರೀತಿಯ ಜನ ಹೋಗಿ ಬದುಕ್ಬೋದು, ಅವ್ರಿಗೆ ಸಮಸ್ಯೆ ಇಲ್ಲ. ಆದರೆ ಪ್ರಜ್ವಲ್ ಅಲ್ಲಿ ಬದುಕಿ ಏನು ಮಾಡ್ತಾರೆ? ಆ ರೀತಿ ಜರ್ಮನಿಯಿಂದ ತಲೆಮರೆಸ್ಕೊಂಡು ಫ್ರಾನ್ಸ್ಗೆ ಹೋದರು, ಫ್ರಾನ್ಸ್ನಿಂದ ತಲೆಮರೆಸ್ಕೊಂಡು ಇಟ್ಲಿಗೆ ಹೋದರು, ಇಟ್ಲಿಯಿಂದ ಎಲ್ಲೋ ಹಿಡ್ಕೊಂಡು ಅಮೇರಿಕಕ್ಕೆ ಹೋದರು, ದುಬೈಗೆ ಬಂದರು. ಹಾಗೆ ಬದುಕಲಿಕ್ಕೆ ಸಾಧ್ಯ ಆಗಲ್ಲ ನನ್ನ ಗಟ್ ಫೀಲಿಂಗ್ ಪ್ರಕಾರ. ಹೀಗಾಗಿ ಇನ್ ಅ ಡೇ ಆರ್ 2 ಅವರು ಬಂದು ಶರಣಾಗತಿ ಆಗಲೇಬೇಕಾಗತ್ತೆ, ಆಗ್ತಾರೆ ಅಂತ ನನಗನ್ಸುತ್ತೆ. ಬಟ್ ಅದಕ್ಕಿಂತ ಮುಂಚೆ ನೋಡಿ, ಈಗೊಂದು 2 ದಿನಗಳಿಂದ ನಾವು ನೋಡ್ತಾ ಇದ್ದೀವಿ, ರೇವಣ್ಣನವರ ಬಂಧನದ ನಂತರ ಮತ್ತು ದೇವರಾಜೇಗೌಡರ ಪತ್ರಿಕಾಗೋಷ್ಠಿಯ ನಂತರ ಟೇಬಲ್ಗಳು ಟರ್ನ್ ಆಗ್ತಾ ಇವೆ. ಪ್ರಾಯಶಃ ಆ ರೀತಿಯಾಗಿರ್ತಕ್ಕಂಥ ಸನ್ನಿವೇಶವನ್ನು ಸೃಷ್ಟಿಸಿ ತಾನು ಭಾರತಕ್ಕೆ ಬರಬೇಕು ಅಂತಕ್ಕಂಥ ಪ್ರಯತ್ನವೂ ಕೂಡ ಪ್ರಜ್ವಲ್ ರೇವಣ್ಣ ಅವ್ರದ್ದು ಇರಬಹುದು. ಆಮೇಲೆ ಅವ್ರಿಗೆ ವಕೀಲರೇನು ಸಲಹೆ ಕೊಡ್ತಾ ಇದ್ರು, ಏನೇ ಇದ್ದರೂ ಕೂಡ ಪ್ರಜ್ವಲ್ ರೇವಣ್ಣ ನನಗನ್ಸುತ್ತೆ ಇದೇ ರೀತಿ ವಿದೇಶದಲ್ಲಿ ಇನ್ನೊಂದು ವಾರ 10 ದಿನ ಓಡಾಡ್ತಾ ಇಲ್ಲಿ ಕಾಣಿಸ್ಕೊಳ್ಳಿಲ್ಲ ಅಂತಂದರೆ ಅವರ ಬಗ್ಗೆ ಸಂಶಯದ ಮುಳ್ಳುಗಳು ಜಾಸ್ತಿ ಆಗ್ತವೆ, ಸಂಶಯ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲ, ತೀರಾ ಲೇಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದ್ಯಾ? ಅಲ್ಲ ನೋಡಿ, ಚುನಾವಣೆ ಇದ್ದಿದ್ದರಿಂದ ನಾನಾ ಸಂಗತಿಗಳಿರ್ತವೆ. ಈಗ ಕಾಂಗ್ರೆಸ್ ಕೂಡ ಚುನಾವಣೆ ಇರೋ ಕಾರಣದಿಂದ ರೇವಣ್ಣ ಅವರನ್ನು 2ನೇ ಹಂತದ ಚುನಾವಣೆಗೆ ಮುಂಚೆ ಬಂಧಿಸ್ತಕ್ಕಂಥ ಒಂದು ಪ್ರಯತ್ನ ನಡೀತು. ಆ ಕೇಸ್ ಹಾಕಿದ್ದು ಎಲ್ಲ ನೋಡಿದರೆ, ದೇವರಾಜೇಗೌಡರ ಆರೋಪಗಳನ್ನು ನೋಡಿದಾಗ ಕಾಂಗ್ರೆಸ್ಗೊಂದು ತರಾತುರಿ ಇತ್ತು. ಇಲ್ಲ, 2ನೇ ಹಂತದ ಚುನಾವಣೆಯಲ್ಲಿ BJPಯನ್ನು ಕೊಲ್ಯಾಪ್ಸ್ ಮಾಡಬೇಕಾದ್ರೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಬಳಸ್ಕೊಳ್ಬೇಕು ಅಂತಕ್ಕಂಥ. ನಾನು ತಪ್ಪು ಸರಿ ಅನ್ನಲ್ಲ, ಯಾಕಂದರೆ BJPಯವರು ಅರವಿಂದ್ ಕೇಜ್ರಿವಾಲ್ ಪ್ರಕರಣವನ್ನು ಬಳಸ್ಕೊಂಡ್ರು, ಅದೇ ರೀತಿ ಕಾಂಗ್ರೆಸ್ನವರು ಬಳಸ್ಕೊಳ್ತಾ ಇದ್ದಾರೆ. ಆದರೆ ಅದನ್ನು ನಲಿಫೈ ಮಾಡುವ ದೃಷ್ಟಿಯಿಂದ ದೇವರಾಜೇಗೌಡರ ಪತ್ರಿಕಾಗೋಷ್ಠಿ ನಡೀತು. SIT ತನಿಖೆಯಿಂದ ಇದನ್ನು CBIಗೆ ತೆಗೆದುಕೊಂಡು ಹೋಗೋದಕ್ಕೋಸ್ಕರ DK ಶಿವಕುಮಾರ್ ಜೊತೆಗಿನ ಆಡಿಯೋವನ್ನು ನಾನು ಬಿಡುಗಡೆಗೊಳಿಸ್ತೀನಿ ಅಂತಕ್ಕಂಥದ್ದನ್ನು ದೇವರಾಜೇಗೌಡರು ಹೇಳಿದರು, ನನ್ನ ಅಂದಾಜಿನ ಪ್ರಕಾರ. ಎಸ್, ಆ ಸ್ಟೋರಿ ತಗೋಣ, ಒಂದು ಸ್ಮಾಲ್ ಬ್ರೇಕ್ ತಗೋಣ. ಬ್ರೇಕ್ನ ನಂತರದ ಹಂತದಲ್ಲಿ, ದೇವರಾಜೇಗೌಡರ ಮಾತಿನ ನಂತರದ ಹಂತದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.